ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೈಲು ವಾಸಿಯಾಗಿರುವಂತಹ ನಟ ದರ್ಶನ್ರನ್ನ ಹೊರತರುವ ಪ್ರಯತ್ನಗಳು ನಡೀತಾ ಇದೆ. ಹೌದು, ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಆರೋಪಿಗಳು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಆದರೆ ದರ್ಶನ್ಗೆ ಜಾಮೀನು ನೀಡದಂತೆ ಖಾಕಿ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ದರ್ಶನ್ ಜಾಮೀನಿಗೆ ನಿರಾಕರಣೆಯಾಗುವಂತಹ ಅಂಶಗಳಾದರೂ ಏನು? ಇದು ಬಹಳ ಮುಖ್ಯ ಆಗುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ಮಾಡಿದ್ದು ಅಕ್ಷಮ್ಯ ಅಪರಾಧವೇ. ಅಕಾಮುಕತನ ಆತನ ಸಂದೇಶಗಳಲ್ಲಿ ಎದ್ದೆದ್ದು ಕಾಣುತ್ತೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಏನು? ಹತ್ಯೆಯ ಕಾನೂನು ಸುವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಕಾನೂನನ್ನು ಬಳಕೆ ಮಾಡದೆ ಆ ಕಾನೂನನ್ನು ಕೈಗೆತ್ತಿಕೊಂಡಂತಹ ದರ್ಶನ್ ಮತ್ತು ಸಹಚರರು ಆ ರೇಣುಕಾಸ್ವಾಮಿಯನ್ನು ಹತ್ಯೆಯನ್ನೇ ಮಾಡಿಬಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ದರ್ಪ ತೋರುವ ಸಂದರ್ಭದಲ್ಲಿ ಹೊಡೆದ್ರು ಸತ್ರು ಈ ಥರದ ವಿಷಯ ಅಲ್ಲ. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಲಾಗಿದೆ. ಇದರ ನಡುವೆ ಜಾಮೀನು ಪ್ರಯತ್ನ. ಹಾಗಾದರೆ ದರ್ಶನ್ ಜಾಮೀನಿಗೆ ಕಂಟಕವಾಗಿರುವಂತಹ ಆ 3 ಪ್ರಮುಖ ಅಂಶಗಳೇನು? 3 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಖಾಕಿ ಸಿದ್ಧತೆ. ಜಾಮೀನು ಆಕ್ಷೇಪಣೆಗೆ ಪ್ರಮುಖ ಅಸ್ತ್ರ 1, ಪರಪ್ಪನ ಅಗ್ರಹಾರದ ರಾಜಾತಿಥ್ಯ. ಬಹಳ ಮುಖ್ಯವಾದಂತಹ ಅಂಶ ಇದು. ಇವತ್ತು ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಪರಪ್ಪನ ಅಗ್ರಹಾರದಲ್ಲಿ ಆತ ಅನುಭವಿಸಿದಂತಹ ರಾಜಾತಿಥ್ಯ. ಮತ್ತು ಅಲ್ಲಿರೋ ಪೊಲೀಸ್ ಸಿಬ್ಬಂದಿ ಕೂಡ ಅಂತ ರಾಜಾತಿಥ್ಯವನ್ನು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು. ಅವರೊಂದಷ್ಟು ಜನ ಅಮಾನತು ಆಗಿದ್ದಾರೆ. ಜೈಲಿನಲ್ಲಿ ಸಿಗರೇಟು, ಕಾಫಿ ಕಪ್ಪು, ರೌಡಿ ಶೂಟರ್ಗಳ ಜೊತೆ ಫೋಟೋ ಪೋಸ್ ಕೊಟ್ಟಿದ್ದು, ಈ ವಿಚಾರವನ್ನು ಪ್ರಮುಖವಾಗಿ ನ್ಯಾಯಾಲಯಕ್ಕೆ ತಿಳಿಸ್ತಾರೆ ಪೊಲೀಸರು. ನೋಡಿ, ಈ ಪ್ರಮುಖ ಕಾರಣವನ್ನು ಇಟ್ಟುಕೊಂಡು ನೀವೇನಾದರೂ ಜಾಮೀನನ್ನು ಕೊಟ್ಟರೆ ಈ ಕೇಸ್ ಹಳ್ಳ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಪೊಲೀಸ್ನವರು ಮಾಡಲಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಅವರನ್ನು ಜೈಲಿನಿಂದ ಹೊರತರುವ ಪ್ರಯತ್ನವನ್ನು ನಿರಂತರವಾಗಿ ಅವ್ರ ಕುಟುಂಬ ಮಾಡ್ತಾ ಇದೆ. ಬಟ್ ಇಲ್ಲಿ ಪೊಲೀಸ್ನವರು ಜಾಮೀನು ಕೊಡಬಾರ್ದು, ನಿರಾಕರಣೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಆ ಪ್ರಮುಖ 3 ಅಂಶಗಳು ಯಾವುದು ವಿಶ್ವ? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತು ಈಗಾಗಲೇ ಪ್ರಕರಣ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗಿರೋದ್ರಿಂದ ಸೆಷನ್ಸ್ ಕೋರ್ಟ್ಗೆ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ, ಅಂದ್ರೆ ಹಿರಿಯ ವಕೀಲರ ಕೂಡ ಜೊತೆ ಮತ್ತೆ ಅವರ ಕುಟುಂಬಸ್ಥರ ಜೊತೆಗೂ ಕೂಡ ಅವರು ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈಗಾಗಲೇ ವಕಾಲತಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಸಹಿಯನ್ನು ಕೂಡ ಮಾಡಿಸ್ಕೊಂಡ್ ಬಂದಿದ್ದಾರೆ. ಆದ್ರೆ ಒಂದು ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಾ ಇದೆ, ಮತ್ತೊಂದು ಕಡೆ ದರ್ಶನ್ ಜಾಮೀನು ನೀಡದಂತೆ ಪೊಲೀಸರು ಕೂಡ ಆಕ್ಷೇಪಣೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು 3 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಈ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಜೈಲಿನಲ್ಲಿ ಅಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಾಗ್ಲೇ ಫೋಟೋ ಒಂದು ವೈರಲ್ ಆಗಿತ್ತು. ಅದಾದ ಮೇಲೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು ಕೂಡ ಗೊತ್ತಾಗಿತ್ತು. ಇನ್ನು ಜೈಲಿನಲ್ಲಿ ಸಿಗರೇಟ್ ಆಗಿರ್ಬೋದು, ಟೀ ಕಪ್ ಆಗಿರ್ಬೋದು, ರೌಡಿ ಶೂಟರ್ ಜೊತೆ ಅವರು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕನ್ಸಿಡರೇಷನ್ ಆಗುತ್ತೆ. ಈ ಎಲ್ಲಾ ಅಂಶಗಳು ಕೂಡ ಇಷ್ಟೊಂದು ಪ್ರಭಾವಿ ವ್ಯಕ್ತಿಗೆ ಬೇಲೆ ಕೊಡಕ್ ಸಾಧ್ಯ, ಕೊಟ್ಟಂತಹ ಸಂದರ್ಭದಲ್ಲಿ ಆತ ಸಾಕಷ್ಟು ಪ್ರಭಾವವನ್ನ ಬೀರಬಹುದು ಕೇಸ್ ಮೇಲೆ ಅನ್ನೋ ಒಂದು ಅಂಶವನ್ನು ಕೂಡ ಉಲ್ಲೇಖಿಸ್ತಾರೆ. ಇನ್ನು ಇದೇ ವಿಚಾರವನ್ನ ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಪೊಲೀಸರು ಕೂಡ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ನಟ ದರ್ಶನ್ಗೆ ಪ್ರಭಾವಿ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಕೂಡ ಇದೆ. ಇನ್ನು ಸರ್ಕಾರದ ಅನೇಕ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಬೇರೆ ಬೇರೆ ಪಕ್ಷದ ರಾಜಕೀಯ ನಾಯಕರು ಕೂಡ ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಈ ರೀತಿಯ ಪ್ರಭಾವವನ್ನ ಬಳಸ್ಕೊಂಡು ಸಾಕ್ಷಿಗಳ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿ ಸಾಕ್ಷ್ಯನಾಶಕ್ಕೂ ಕೂಡ ಮುಂದಾಗ್ಬೋದು ಅನ್ನೋ ಒಂದು ಅನಿಸಿಕೆ ಕೂಡ ವ್ಯಕ್ತಪಡಿಸ್ಬೋದು. ಅಂದ್ರೆ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೋದು. ಇನ್ನು ರೌಡಿ ಶೂಟರ್ಗಳ ಜೊತೆ ಕಾಂಟ್ಯಾಕ್ಟ್ ಮತ್ತೆ ಪ್ರಭಾವಿಗಳ ಸಹಾಯದಿಂದ ಜೈಲಿನಲ್ಲೂ ಕೂಡ ಅವರಿಗೆ ರಾಜಕೀಯ ಸಿಕ್ಕಿತ್ತು. ಜಾಮೀನು ಕೊಟ್ರೆ ತನ್ನ ಪ್ರಭಾವವನ್ನು ಬಳಸಿ ಸಾಕ್ಷ್ಯನಾಶ ಮಾಡುವಂತಹ ಆರೋಪ ಕೂಡ ಅವ್ರ ಮೇಲೆ ಇರುವಂತದ್ದು. ಇನ್ನು
ಈ ಎಲ್ಲಾ ಅಂಶಗಳು ಕೂಡ ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ರೌಡಿಗಳ ಜೊತೆ ಸಂಪರ್ಕ ಮಾಡೋದಾಗಿರ್ಬೋದು, ರೌಡಿ ಶೀಟರ್ ಒಬ್ಬ ಅವರಿಗೆ ವಿಡಿಯೋ ಕಾಲ್ ಮಾಡ್ಕೊಡ್ತಾನೆ. ಇನ್ನು ದರ್ಶನ್ ಅಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡಿದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಹೀಗಾಗಿ ಖುದ್ದು ತಾನೇ ಮೊಬೈಲ್ ಬಳಕೆ ಮಾಡ್ತಿದ್ರು, ಮತ್ತೊಬ್ಬರ ಸಹಾಯದಿಂದ ದರ್ಶನ್ ಅಲ್ಲಿ ಮೊಬೈಲ್ ಬಳಕೆ ಮಾಡಿದ್ದು ಕೂಡ ಉಂಟು. ಹೀಗಾಗಿ ಸದ್ಯ ಪರಪರಾಗ್ರಹರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ಇನ್ನೂ ಕೂಡ ತನಿಖೆ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ ತನಿಖೆ ಆಗುವವರೆಗೂ ಕೂಡ ಬೇಲ್ ಕೊಡಬಾರ್ದು ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಜಾಮೀನಿಗೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ಪ್ರಮುಖವಾಗಿ ಅಂತಂದ್ರೆ ಮೊನ್ನೆ ತಾನೇ ನಟ ದರ್ಶನ್ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಆ ಒಂದು ಮಜ್ಜಿದ ಬೆರಳನ್ನ ತೋರಿಸಿ ಅಸಭ್ಯ ವರ್ತನೆಯನ್ನು ಕೂಡ ಮಾಡಿದ್ದ. ಇನ್ನು ಕೊಲೆ ಆರೋಪ ಆಗಿರ್ಬೋದು, ರಾಜಾತಿಥ್ಯ ಆಗಿರ್ಬೋದು, ಬಳ್ಳಾರಿ ಜೈಲಿನಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಆತರ ದುರ್ವರ್ತನೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವು. ಆದ್ರೆ ಅದು ಕೂಡ ಕಡಿಮೆ ಆಗಿಲ್ಲ. ಹೀಗಾಗಿ ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ಕೂಡ ದರ್ಶನಿಂದ ಅಸಭ್ಯ ವರ್ತನೆ ಕೂಡ ಆಗಿದೆ. ಈ ವಿಚಾರವನ್ನು ಕೂಡ ಇಟ್ಕೊಂಡು ಪ್ರಸ್ತಾಪ ಮಾಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಇನ್ನು ಈತನಿಗೆ ಯಾವುದೇ ಒಂದು ಆರೋಪ ಮಾಡಿ ಅಂದ್ರೆ ಯಾವುದೇ ಒಂದು ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ಮತ್ತು ಅಪರಾಧಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಮತ್ತು ಜೈಲಿಗೆ ಕಳಿಸುವಂತದ್ದು, ಆತನ ಮನಪರಿವರ್ತನೆ ಆಗ್ಲಿ, ಅಲ್ಲಿ ಸಾಕಷ್ಟು ಬುದ್ಧಿಯನ್ನ ಕಲಿತು ಹೊಸ ಜೀವನವನ್ನ ನಡೆಸಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದು ಅವಕಾಶವನ್ನು ಕೂಡ ಕೋರ್ಟ್ ಕೊಡುತ್ತೆ. ಆದ್ರೆ ಈತನ ವರ್ತನೆ ಆಗಿರ್ಬೋದು ಮತ್ತು ಈತನ ನಡವಳಿಕೆ ಆಗಿರ್ಬೋದು, ಅಲ್ಲಿ ಕೂಡ ಬಳ್ಳಾರಿ ಜೈಲಿನಲ್ಲೂ ಕೂಡ ಕೆಲವು ಬಾರಿ ಅಧಿಕಾರಿಗಳಿಗೆ ವಾಗ್ವಾದ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿ ತಕರಾರರು ಅರ್ಜಿಯನ್ನ ಕೂಡ ಸಲ್ಲಿಸ್ತಾರೆ. ಅಂದ್ರೆ ಬೇಲನ್ನ ಕೊಡ್ಲೇಬಾರ್ದು, ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಭಾವವನ್ನು ಬಳಸಿ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸಾಕ್ಷಿಗಳನ್ನ ಬೆದರಿಸಬಹುದು ಮತ್ತು ಮುಂದಿನ ಕಾನೂನು ಹೋರಾಟದ ವೇಳೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ಕೂಡ ಇದು ತಂದೊಡ್ಬೋದು ಮತ್ತು ಜಾಮೀನು ನೀಡಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆಕ್ಷೇಪಣೆಯನ್ನು ಕೂಡ ಅಧಿಕಾರಿಗಳು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ರೌಡಿ ಶೀಟರ್ಗಳು ಪ್ರಭಾವಿಗಳ ಸಹಾಯದಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಮತ್ತು ಯಾವುದೇ ಸಂದರ್ಭದಲ್ಲಿ ಈತ ದೇಶ ಬಿಟ್ಟು ಹೋಗಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಕೋರ್ಟ್ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಜಾಮೀನು ನೀಡುತ್ತಾ ಅಥವಾ ಜಾಮೀನನ್ನ ನೀಡ್ಬಿಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ನಟ ದರ್ಶನ್ಗೆ ಬೇಲ್ ಸಿಗದಂತೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.